ನಾನು ಎಕ್ಸ್ ಮೇಲೆ ರಿವೆಂಜ್ ತೊಗೊಳೋ ಟೈಮ್ ಬಂತು ಅಂದ್ಕೊತೀನಿ ಡಾರ್ಲಿಂಗ್. ಏನು ಗೊತ್ತಾ, ಅವಳನ್ನ ಯಾರು ಮದುವೆ ಆಗ್ತಾರೋ ಅದು ಸೆಕೆಂಡ್ರಿ ಹುಡುಗ. ಆ ಹುಡುಗಂಗೆ ನಾನು ರೋಲ್ ಮಾಡಲಾಗಿರಬೇಕು. ಈ ವಿಷಯ ನನ್ನ ಎಕ್ಸ್ಗೆ ಗೊತ್ತಾಗಬೇಕು. ಗೊತ್ತಾದರೆ ಗಂಡನ ಜೊತೆ ಮನೆಗೆ ನಿದ್ದೆ ಬರೋದಲ್ಲ. ನಮ್ಮನ್ನು ಯಾಕಪ್ಪ ಇವ್ನು ಸವಾಸ ಮಾಡಿದೆ, ಯಾಕೆ ಇವ್ನು ಬಿಟ್ಟು ಹೋದೆ, ಇವನ್ನ ಯಾಕೆ ಕಟ್ಕೊಂಡು ಈ ನನ್ನ ಮಗಂಗೆ ಅವ್ನು ಯಾಕೆ ರೋಲ್ ಮಾಡೋಲ್ಲ ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಡ್ಬೇಕು ಅವಳು. ಇದು ಕಾಣೋ ರಿವೆಂಜ್ ಅಂದರೆ. ಲವ್ ಮಾಡಿ ಬಿಟ್ಟೋದ್ಲು ಅಂತ ಸಫರ್ ಆಗತ್ತಲ್ಲ, ಇದು ಅಚೀವ್ಮೆಂಟ್ ಮಾಡಬೇಕು. ಕಾಯ್ತಾ ಇದ್ದೀನಿ, ನೋಡೋಣ ಅದು ಯಾವ ಪುಣ್ಯಾತ್ಮ ಬರ್ತಾನೋ ಅವಳ ಲೈಫಿಗೆ. ಕಂಗ್ರೆಸ್ ಹೇಳೋಣ ಅಂದರೆ ಅನ್ಕೊಂಬೋದವಳು. ಈ ಕಡೆ ಬಿಡಾಕಂದ್ರೆ ಲವ್ವರ್ ಅಲ್ಲ, ನಾನಲ್ಲ, ಬಿಡು ಇವನಿಲ್ಲ ಅಂದರೆ ಇನ್ನೊಬ್ಬ ಅಂತ ಓದ್ಲಲ್ಲ, ಆ ಥರ ಅಲ್ಲ. ಮದುವೆ ಆದಮೇಲೆ ಬದುಕಾಗಲಿ ಸಾವಾಗಲಿ ಅವನ ಜೊತೆನೇ ಇರಬೇಕು. ಬಿಟ್ಟೋರೆ ಕೆರ ಕಿತ್ತೋಯ್ತದೆ ಅವ್ರಿಗೆ. ಯಾಕೆ ಹೇಳೋ, ಫ್ಯಾಮಿಲಿಗಳಲ್ವ ನೋಡಿ ಮಾಡಿರೋದು. ಅದಕ್ಕೆ ರಿವೆಂಜ್ ಅಂದರೆ ಈ ಥರನೂ ತೊಗೊತಾರ ಹುಡುಗರು ಅಂತ ಅವನ ಅಕ್ಕನ ಕಂಗಾಲಾಗ್ಬಿಡ್ಬೇಕು ಅವಳು. ಏನಿದು ಬೋಟಿ ತಿನ್ನೋ ಹುಡುಗ ಚೂಟಿ ಆಗಿಬಿಟ್ಟವನಂತ ಕಂಗಾಲಾಗ್ಬಿಡ್ಬೇಕು ಅವಳು. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಈ ವಿಡಿಯೋ ಏನಾದರೂ ಅವಳು ನೋಡಿದ್ಲು ಅಂದ್ಕೋ, ಸತ್ರು ಮದುವೆ ಆಗೋದಲ್ಲ, ಒಬ್ಬನ ಬಿಟ್ಟು ಒಬ್ಬನಿಗೆ ಶಿಫ್ಟೇ ಆಗಲ್ಲ ಅವಳು. ಫಿಕ್ಸ್ ಆಗಿಬಿಡ್ತಾಳೆ. ಇಲ್ಲಪ್ಪ ಇದ್ರೆ ನಿಯತ್ತಾಗಿರಬೇಕು. ಯಾವಾಗ ಯೂಟ್ಯೂಬ್ ಓಪನ್ ಮಾಡಿದ್ದೀನಂತ ಬೇಕಾದ್ರೂ ಒಂದು 4 ಜನ ಹೇಳಿರ್ತಾರೆ, ನೋಡ್ತಾ ಇರ್ಬೋದು. ಯಾರಿಗೆ ಗೊತ್ತು, ಈ ವಿಡಿಯೋ ಕೂಡ ಅವಳು ನೋಡ್ತಾ ಇರ್ಬೋದು. ಅದರಲ್ಲಿ ಅವಳು ಒಬ್ಳು ಅಂದ್ಕೊಂಡು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾಕಂದ್ರೆ ರಿವೆಂಜ್ ಅಂದರೆ ಇದಕ್ಕೋಸ್ಕರ ಅಂತ ಆಗ್ತಾ ಇರೋದು. ನೋಡೋಣ. ಕಂಗ್ರಾಟ್ಸ್.